ಅಂದರೆ ಮಂಗಳೂರಲ್ಲಿ ಇನ್ನೊಂದು ಮಂಗಳೂರಲ್ಲಿ ದರೋಡೆ ಆಗ್ತೈತೆ. ನಾರ್ಮಲಿ CM ಹೋಗ್ಬೇಕಾದ್ರೆ, ಹೋಮ್ ಮಿನಿಸ್ಟರ್ ಹೋಗ್ಬೇಕಾದ್ರೆ ಇಡೀ ಅಲರ್ಟ್ ಇರ್ತಾರೆ. ಪೊಲೀಸ್ ಎಲ್ಲ ಗರಿ ಡ್ರೆಸ್ ಹಾಕ್ಕೊಂಡು ಏನೋ ಪೆರೇಡ್ ಗಿಡೇಡ್ ಮಾಡಿ ಹೋದ ತಕ್ಷಣ ಏನೋ ಅದು ಗಾರ್ಡ್ ಆಫ್ ಆನರ್ ಶಂಕ ಊದಿ ಎಲ್ಲ ಮಾಡಿ ಪಾಪ ರೆಡಿ ಇರ್ತಾರೆ, ಅಲರ್ಟ್ ಫುಲ್ ರೆಡಿ ಇರ್ತಾರೆ. CM ಹೋಗೋ ಹಿಂದಿನ ದಿನ ಅಲ್ಲಿ ರಾಬರಿ, ಮಾರನೇ ದಿನ ರಾಬರಿ. CM ಇದ್ದದ ದಿನನೇ ರಾಬರಿ, ಬ್ಯಾಂಕ್ ದರೋಡೆ. ಅಂದ್ರೆ ಧೈರ್ಯ ಮೆಚ್ಚಬೇಕು. ಅವ್ರಿಗೆ ಏನು ಧೈರ್ಯ, ಆ ಕಳ್ಳರಿಗೂ ಏನು ಧೈರ್ಯ. CM ಬಂದವ್ರೇನೋ ಭಯ ಬೇಡವಾ? ಏನಿಲ್ಲ. ಕಳ್ಳರಿಗೆ ಭಯ, ಯಾರು ಹೇಳಿದ್ರು ಕಳ್ಳರಿಗೇನು ಭಯ ಅಂತ? ಕರೆಕ್ಟಾಗಿ ಹೇಳಿದೆ, ಪರ್ಫೆಕ್ಟ್. ಭಯನೇ ಇಲ್ಲ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಭಯನೇ ಇಲ್ಲ. ಕಳ್ಳ ಪೊಲೀಸ್ ಆಟ ಅಂತ ನಾನು ಹೇಳಿದ್ನಲ್ಲ ಇದು. ಅದರಿಂದ ಇಲ್ಲಿ ನೀವು ಭಾಳ ಇಂಪಾರ್ಟೆಂಟು, ಪ್ರಮುಖವಾಗಿ ಯೋಚನೆ ಮಾಡಬೇಕಾಗಿರೋದು ಇದೆಲ್ಲ ಯಾಕೆ ಆಗ್ತಾ ಇದೆ? ಏನು ಪೋಸ್ಟಿಂಗಲ್ಲಿ ಏನಾನ ದುಡ್ಡು ತೊಗೊತೀರಾ, ಅದಕ್ಕೇನಾನ ಆಗ್ತಾ ಇದೆಯಾ? ನಾನು ಪರಮೇಶ್ವರ್ ಅಂತಾರೆ ಅಂತ ಅಲ್ಲ ಹೇಳ್ತಾ ಇರೋದು. ಯಾಕೆ ಇಷ್ಟೊಂದು ಉಸೂಲಿ ಮಾಡ್ತಾ ಇದ್ದಾರೆ? ಯಾಕೆ ಇಷ್ಟೊಂದು ಪೋಸ್ಟಿಂಗ್ಗಳಿಗೋಸ್ಕರ ಹಣ ಕೊಟ್ಟಿಲ್ಲ ಅಂದರೆ ಇವ್ರು ಕಳ್ತನಕ್ಕೆ ಯಾಕೆ ಇಳಿಬೇಕು ಪೊಲೀಸರು? ಒಳ್ಳೊಳ್ಳೆ ಜಾಬ್ಗಳಿಗೆ, ಒಳ್ಳೊಳ್ಳೆ ಸ್ಟೇಷನ್ಗಳು ಬೇಕು ಅಂತೇಳಿ ಇಳಿಬೇಕು ಅಂದರೆ ಯಾಕೆ? ನನಗನ್ಸ್ತತೆ ಇಡೀ ರಾಜ್ಯದಲ್ಲಿ ಇವತ್ತು, ಇಂದೊಂದು ಕಾಲ ಇತ್ತು